ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬಂದು ಅರ್ನ್ ಮನಿ ವೈಲ್ ಯು ಸ್ಲೀಪ್, ಪ್ಯಾಸಿವ್ ಇನ್ಕಮ್. ನೀವು ಮಲಗಿರುವಾಗಲೂ ಕೂಡ ನಿಮ್ಮ ಹಣ ನಿಮಗೋಸ್ಕರ ದುಡಿತಾ ಇರುವಂಥದ್ದು. ಅದು ಹೇಗೆ ದುಡಿಯುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಅಥವಾ ನಾನು ಏನು ಕಲಿಬೇಕು ಅನ್ನೋ ವಿಚಾರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರುವಂಥದ್ದು. ನೀವು ಪ್ರತಿ ಕ್ಷಣ ಅಥವಾ ಪ್ರತಿನಿತ್ಯ ನೀವು ಹಣದ ಹಿಂದೆ ಓಡುವಂತ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ನೀವು ಒಂದು ರೂಟ್ ಮ್ಯಾಪ್ ಹಾಕಿ ಕೊಟ್ರೆ ಆ ಹಣ ನಿಮಗೋಸ್ಕರ ದುಡಿತಾ ಇರುತ್ತೆ. ಇನ್ ಯುವರ್ ಅಬ್ಸೆನ್ಸ್ ನೀವು ಆ ಹಣಕ್ಕೋಸ್ಕರ ಹಿಂದೆನೆ ಓಡ್ಬೇಕು ಅಂತಿಲ್ಲ, ಅಥವಾ 8 ಅವರ್ಸ್ ಕೆಲಸ ಮಾಡ್ಬೇಕು ಅಂತಿಲ್ಲ, ಅಥವಾ 10 ಅವರ್ಸ್ ಕೆಲಸ ಮಾಡ್ಬೇಕು ಅಂತಿಲ್ಲ. ಆ ರೂಟ್ ಮ್ಯಾಪ್ ಹೇಗಿರುತ್ತೆ, ಅಥವಾ ನೀವು ಎಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಅಂತ ನೋಡೋಣ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಆವಾಗಲೇ ನಾನು ನನ್ನ ಹೆಸರು ಕೂಡ ಹೇಳಿದೆ, ಕೃಷ್ಣಮೂರ್ತಿ ಡಿಸ್ ಅಂತ ಹೇಳ್ಬಿಟ್ಟು. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ಪ್ರತಿ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಆ ವಿಡಿಯೋಸ್ಗಳು ಶೇರ್ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೀವು ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ಬೆಲ್ ಐಕನ್ ಪ್ರೆಸ್ ಮಾಡ್ದೇನೆ ಇದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರ್ನ್ ಮನಿ ವೈಲ್ ಯು ಸ್ಲೀಪ್, ಪ್ಯಾಸಿವ್ ಇನ್ಕಮ್. ಈ ಪಿಕ್ಚರ್ ನೋಡ್ತಾ ಇರ್ಬೋದು ನೀವು. ಈ ಮನುಷ್ಯ ಯಾವುದೇ ತರ ಕೆಲಸ ಮಾಡ್ತಾ ಇಲ್ಲ, 8 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಅವ್ರ ಇನ್ವಾಲ್ವ್ಮೆಂಟ್ ಎಲ್ಲೂ ಕಾಣ್ತಾ ಇಲ್ಲ. ಆದ್ರೂ ಕೂಡ ಇವರ ಹಣ ಇವರಿಗೋಸ್ಕರ ದುಡಿಮೆ ಮಾಡ್ತಾ ಇದೆ. ಯಾವ್ದ್ರಲ್ಲಿ ದುಡಿಮೆ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ? ವಾಟ್ ಈಸ್ ಪ್ಯಾಸಿವ್ ಇನ್ಕಮ್? ಪ್ಯಾಸಿವ್ ಇನ್ಕಮ್ ಇಸ್ ಎ ಮನಿ ಅರ್ನ್ಡ್ ವಿತ್ ಲಿಟಲ್ ಟು ನೋ ಡೈಲಿ ಇನ್ವಾಲ್ವ್ಮೆಂಟ್ ಆಫ್ಟರ್ ದ ಇನಿಷಿಯಲ್ ಸೆಟಪ್. ನೀವು ನಿಮ್ಮ ಹಣಕ್ಕೆ ಇನಿಷಿಯಲ್ ಸೆಟಪ್ ಮಾಡಿ ದಾರಿ ತೋರಿಸಿದ್ರೆ ನಿಮ್ಮ ಹಣ ನಿಮಗೋಸ್ಕರ ದುಡಿತಾ ಹೋಗುತ್ತೆ. ಕೆಲವೊಂದು ಕಾಂಪೊನೆಂಟ್ ಗಳಲ್ಲಿ ನಾನು ಇವತ್ತು ನಿಮಗೆ ಆ ಒಂದು ಕಾಂಪೊನೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವ್ದಂತ ನೋಡೋಣ. ಪ್ಯಾಸಿವ್ ಇನ್ವೆಸ್ಟ್ಮೆಂಟ್. ಪಿಕ್ಚರ್ ಅಲ್ಲೂ ಕೂಡ ಪ್ಯಾಸಿವ್ ಇನ್ಕಮ್ ನಿಮಗೆ ಸ್ಟಾಕ್ ನೋಡಿದ್ರೆ ಗೊತ್ತಾಗುತ್ತೆ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಡಿವಿಡೆಂಡ್ ಪೇ ಸ್ಟಾಕ್. ಕಂಪನೀಸ್ ಶೇರ್ಸ್ ಪ್ರಾಫಿಟ್ ವಿತ್ ಶೇರ್ ಹೋಲ್ಡರ್ಸ್. ಇನ್ವೆಸ್ಟ್ 5 lakhs ಇನ್ ಎ ಡಿವಿಡೆಂಡ್ ಸ್ಟಾಕ್. ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾದ್ರೆ ಯು ವಿಲ್ ಅರ್ನ್ 30,000 to 40,000 per year ಆಸ್ ಎ ಡಿವಿಡೆಂಡ್. ನಿಮಗೆ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಬರುವಂತ ಆದಾಯದಲ್ಲಿ, ಲಾಭದಲ್ಲಿ ನಿಮಗೆ 30,000 to 40,000 rupees ಪರ್ ಆನಮ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮ್ಯೂಚುವಲ್ ಫಂಡ್, SIP. ಇನ್ವೆಸ್ಟ್ಮೆಂಟ್ ಮಂತ್ಲಿ, ಎವ್ರಿ ಮಂತ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುವಂಥದ್ದು. ಅದನ್ನ ಲೇಟ್ ಆಗಿ ವಿತ್ಡ್ರಾ ಮಾಡುವಂಥದ್ದು. ಆಫ್ಟರ್ 15 years ಅಥವಾ 12 years, ಆಫ್ಟರ್ 20 years ಅದಾದ್ಮೇಲೆ ನೀವು ವಿತ್ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಯು ವಿಲ್ ಗೆಟ್ ಎ ಮೋರ್ ದೆನ್ 50 to 60 lakhs rupees. ಅಂದ್ರೆ ಮಂತ್ಲಿ 10,000 rupees ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. 15 years ಅಪ್ ಟು 20 years. ಅಂದ್ರೆ ನೀವು ಸ್ಟಾರ್ಟ್ ಮಾಡಿದ ವರ್ಷದಿಂದ ಆಫ್ಟರ್ 15 years ಅಥವಾ ಆಫ್ಟರ್ 20 years ನೀವು ವಿತ್ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಯು ವಿಲ್ ಗೆಟ್ ಎ ಮೋರ್ ದೆನ್ 60 lakhs rupees. ಅದಕ್ಕೂ ಮುಂಚೆ ನೀವೇನಾದ್ರೂ ವಿತ್ಡ್ರಾ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಹಣ ನಿಮಗೆ ಸಿಗೋದಿಲ್ಲ, ಮತ್ತೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಸಿಗುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಿದೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುವಂಥದ್ದು. ನೆಕ್ಸ್ಟ್, ಬಾಂಡ್ಸ್ ಅಂಡ್ ಫಿಕ್ಸ್ಡ್ ಇನ್ಕಮ್. ಈ ಬಾಂಡ್ಸ್ ಅಲ್ಲಿ ನಿಮಗೆ ಸೆಕ್ಯೂರಿಟಿ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ, ಮತ್ತೆ ರೆಗ್ಯುಲರ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಇರುತ್ತೆ. ನೀವು ಮಾತ್ರ ಹಣ ಇದ್ರೆ ನೀವು 10 lakh rupees ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 7%, 6.5 ಇಂದ 7.5% ವರೆಗೆ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಸಿಗುತ್ತೆ. ಪರ್ ಇಯರ್ಗೆ ಮಿನಿಮಮ್ ಅಂದ್ರೂ 65 ಇಂದ 70,000 ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತೆ ಇದರಲ್ಲಿ ಯಾವುದೇ ತರಹ ನಿಮಗೆ ರಿಸ್ಕ್ ಇಲ್ಲ. ಸ್ಟಾಕ್ ತರ ನನಗೆ ಹಣ ಲಾಸ್ ಆಯ್ತು, ಮತ್ತೊಂದಾಯ್ತು ಅನ್ನೋ ಯಾವುದೇ ತರ ರಿಸ್ಕ್ ಇರೋದಿಲ್ಲ. ಫಿಕ್ಸ್ಡ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ನೀವು ಪೋಸ್ಟ್ ಆಫೀಸ್ ಅಲ್ಲಿ ಒಮ್ಮೆ ಚೆಕ್ ಮಾಡಿದ್ರೆ ನಿಮಗೆ ಬಾಂಡ್ಸ್ ಗಳ ಬಗ್ಗೆ ಮತ್ತೆ ಫಿಕ್ಸ್ಡ್ ಇನ್ಕಮ್ ಸಿಗುವಂತ ಸ್ಕೀಮ್ಸ್ ಗಳಿರುತ್ತೆ.
ಸೊ ನೀವು ಆ ಸ್ಕೀಮ್ಸ್ ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಫಿಕ್ಸ್ಡ್ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ. ಆ ಹಣದಲ್ಲಿ ನೀವು ಕೂಡ ನಿಮ್ಮ ಗೋಲ್ಸ್ಗಳಿಗೆ ಅಥವಾ ನಿಮ್ಮ ಎಜುಕೇಶನ್ಗೆ ಅಥವಾ ನಿಮ್ಮ ಮಕ್ಕಳ ಎಜುಕೇಶನ್ಗೆ ಅನುಕೂಲ ಆಗುವಂಥದ್ದು. ಸೊ ಈ 3 ಕಾಂಪೊನೆಂಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದೆ ಆದ್ರೆ ಡೆಫಿನೆಟ್ ಆಗಿ ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ನಿಮ್ಮ ಹಣ ನಿಮಗೋಸ್ಕರ ಹಣ ದುಡಿತಾ ಹೋಗುತ್ತೆ. ಸೊ ಈ ಒಂದು ಕಾಂಪೊನೆಂಟ್ ಅಲ್ಲಿ ನೀವು ಹೆಚ್ಚು ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ ನೀವು ಬುಕ್ ಅನ್ನು ಓದಿ ಅಥವಾ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ ಒಂದು ಕಾಂಪೊನೆಂಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಹಣ ನನಗೆ ವಿತೌಟ್ ಮೈ ಇನ್ವಾಲ್ವ್ಮೆಂಟ್ ಎಷ್ಟು ಹಣ ಸಿಗುತ್ತೆ ಅನ್ನೋದು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಅದರ ಆಧಾರದ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳನ್ನೆಲ್ಲ ನೀವು ವಾಚ್ ಮಾಡ್ತಾ ಇದ್ದೀರಾ, ಜೊತೆಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತೆ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಇಮೇಲ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.